investing for the kids, for their future, for their growth. They are our future leaders. They are going to inspire our country and they are going to take us to the next level. And for LKQ to partner in this, it is a privilege for us and it is a pride. I would like to thank Shilpa Foundation for giving us this opportunity to serve the community, to serve the school. ಅಂದರೆ ನಾವು ಕೂಡ ರೂರಲ್ ಸ್ಕೂಲಲ್ಲಿ ಓದಿರೋರು, ನಿಮಗೆಲ್ಲ ಪ್ರೈಡು ಮತ್ತು ಖುಷಿ ಇರಬೇಕು. ಒಳ್ಳೆ ಟೇಬಲು ಚೇರು ಎಲ್ಲ ಸಿಗ್ತಾ ಇದೆ. ನಮ್ಮ ಇನ್ಫ್ರಾಸ್ಟ್ರಕ್ಚರು, ಫ್ಯಾನು, ಸಿಮೆಂಟ್ ಬಿಲ್ಡಿಂಗ್ಗಳೆಲ್ಲ ಸಿಕ್ಕಿದೆ. ನಮಗೆಲ್ಲ ಮೋಸ್ಟ್ಲಿ ನಾವೆಲ್ಲ ಮನೆ ಸಿಟ್ಟಿಂಗ್ ಅಂತ ಇದ್ವಿ ನಾವೆಲ್ಲ. ಇದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ. ನಿಮ್ಮ ಕೈಲಾಗೋ ಹಾಗೆ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಎಲ್ಲೆಲ್ಲಿ ನೀಡಿದೆಯೋ ಅಲ್ಲಿ ಆಗೋ ಹಾಗೆ ನೀವು ಬೆಳೀರಿ ಅಂತ ನಾನು ಆಶಿಸ್ತಾ, ಏನೇನು ಇಷ್ಟೆಲ್ಲ ವಸ್ತುಗಳು ಬಂದಿದೆ, ಈ ವಸ್ತುಗಳೆಲ್ಲ ಯಾರಿಗೋ ಶ್ರಮದ ದುಡ್ಡು, ಯಾರೋ ಶ್ರಮ ಪಟ್ಟು ಯಾರೋ ಕೆಲಸ ಮಾಡಿ ಆ ಒಂದು ಸಂಸ್ಥೆ ನಿಮಗೆ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ಅದರಿಂದ ಬಹಳಷ್ಟು ಶ್ರಮ ಇರುತ್ತೆ. ಸೊ ಆ ಶ್ರಮದಿಂದ ಕೊಟ್ಟಿರುವಂಥ ವಸ್ತುಗಳನ್ನು ನೀವು ಎಷ್ಟು ಸದುಪಯೋಗ ಪಡಿಸ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸದುಪಯೋಗ ಪಡಿಸ್ಕೋಬೇಕು. ಜೊತೆಯಲ್ಲಿ ಯಾವುದೇ ವಸ್ತುಗಳು ಸಹ ಹಾಳಾಗದೇ ಇರೋ ರೀತಿಯಲ್ಲಿ ನಿರ್ವಹಿಸಬೇಕು. ಏನು ವಸ್ತುಗಳು ಬಂದಿದೆಯೋ ಅದನ್ನ ಎಫೆಕ್ಟಿವ್ ಯೂಟಿಲೈಸ್ ಮಾಡೋ ಜೊತೆಗೆ ನಾವು ಏನೇನು ಮೌಲ್ಯಗಳನ್ನ ಅಡಾಪ್ಟ್ ಮಾಡ್ಕೋತೀವಿ, ನಿಮ್ಮ ಸೀನಿಯರ್ಸ್ಗಳನ್ನ, ನಿಮ್ಮ ಟೀಚರ್ಸ್ಗಳನ್ನ ರೆಸ್ಪೆಕ್ಟ್ ಮಾಡೋದು ಅಥವಾ ನಿಮ್ಮ ಪೇರೆಂಟ್ಸ್ಗಳನ್ನ ರೆಸ್ಪೆಕ್ಟ್ ಮಾಡೋದು, ಆ ಮೌಲ್ಯಗಳನ್ನ ಅಡಾಪ್ಟ್ ಮಾಡಿಕೊಂಡು ಹಂಬಲ್ ಆಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದನ್ನ ಕಲೀರಿ. ಅದೊಂದು ಮೆಸೇಜು. ಈ ವಸ್ತುಗಳು ನಮಗೆ ತುಂಬ ಅವಶ್ಯಕವಾಗಿತ್ತು. ಇದರಿಂದ ನಾವು ತುಂಬ ಪ್ರಯೋಜನವನ್ನು ಪಡ್ಕೊಳ್ತೇವೆ. ಇದನ್ನು ತುಂಬ ಸದುಪಯೋಗವನ್ನು ಪಡ್ಕೊಂಡು ಈ ಮಕ್ಕಳಿಗೆ ಮತ್ತು ಮುಂದಿನ ಮಕ್ಕಳಿಗೂ ಇದು ಉಪಯೋಗ ಆಗೋ ರೀತಿಯಲ್ಲಿ ನಾವು ಇದನ್ನು ಸಂರಕ್ಷಿಸ್ಕೊಳ್ತೇವೆ ಅಂತ ಹೇಳ್ತಾ, ನಮ್ಮ ಪುಣ್ಯ ಅಥವಾ ಶಾಲೆಯ ಪುಣ್ಯ, ಆ ಶಿಲ್ಪಾ ಫೌಂಡೇಶನ್ ಅವರ ಮುಂದೆ ಬಂದು ಕೆಲವು ಟೀಮ್ಗಳ ಒಂದು ಸಹಕಾರದಿಂದ ನಮಗೆ ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವಂಥ ಬೀರುಗಳು ಮತ್ತು ಚೇರ್ಗಳು ಮತ್ತು ಡೆಸ್ಕ್ಗಳು, ಹಾಗೆ ಮಕ್ಕಳಿಗೆ ಅನುಕೂಲವಾಗುವಂಥ ತಟ್ಟೆ ಮತ್ತು ಲೋಟಗಳನ್ನು ದಾನವಾಗಿ ಕೊಟ್ಟಿರ್ತಾರೆ. ನಮ್ಮ ಶಾಲೆಗೆ ಈ ದಿನ LKQ ಮತ್ತು ಶಿಲ್ಪಾ ಫೌಂಡೇಶನ್ ಅವರು ಎಲ್ಲ ವಿದ್ಯಾರ್ಥಿಗೆ ಉಪಯೋಗವಾಗಲೆಂದು ಬೆಂಚ್, ಚೇರ್ ಮತ್ತು ಬ್ಯಾಂಡ್ ಸೆಟ್, ಪ್ಲೇಟ್ ಇತ್ಯಾದಿ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.